ಬ್ಯಾಕ್ ಡ್ರಾಪಲ್ಲಿ ಬ್ಯೂಟಿಫುಲ್ ಹಿಲ್ ವ್ಯೂ ಇರ್ತಕ್ಕಂಥ 5 ಎಕರೆ 5 ಚಿಲ್ಲರೆ ಎಕರೆ ಪ್ಯೂರ್ ರೆಡ್ ಸಾಯಿಲ್ ಪ್ರಾಪರ್ಟಿ. ಒಂದು ಶೆಡ್ ಇದೆ, ಸುತ್ತ ಬೌಂಡ್ರಿ ಹಾಕಿದ್ದಾರೆ. 3 ಬೋರ್ವೆಲ್ ಇದೆ ಇದರಲ್ಲಿ. ಬೋರ್ವೆಲ್ 3 ಇದೆ. ಬಾಳೆ ಹಾಕಿದ್ದಾರೆ, ಸುಮಾರು ಹಾಕಿದ್ದಾರೆ. ಇದು ಒಂದು ಕಡೆ ಬಾಳೆ ಹಾಕಿದ್ದಾರೆ, ಒಂದು 180 ತೆಂಗು ಹಾಕಿದ್ದಾರೆ, ಒಂದು 2 ವರ್ಷದ್ದು ತೆಂಗು. ಕೆಲವೊಂದು ಕಡೆ ಆಲ್ರೆಡಿ ಫಲ ಕೊಡ್ತಿದೆ, ಕೆಲವೊಂದು ಕಡೆ ಮುಂದಿನ ವರ್ಷ ಫಲ ಕೊಡ್ಬೋದು. ಆ ರೀತಿ ಒಂದು 180 ತೆಂಗಿದೆ ಟೋಟಲು. ಬ್ಯೂಟಿಫುಲ್ ಸನ್ಸೆಟ್. ಬ್ಯೂಟಿಫುಲ್ ಹಿಲ್ ವ್ಯೂ ಇರ್ತಕ್ಕಂಥ ಪ್ರಾಪರ್ಟಿ. ಕೊಳ್ಳೇಗಾಲದಿಂದ ಈ ಪ್ರಾಪರ್ಟಿಗೆ ಒಂದು 4 ರಿಂದ 5 ಕಿಲೋಮೀಟರ್ ಆಗ್ಬೋದು ಅಷ್ಟೇ. ಬೆಂಗಳೂರಿಂದ ಒಂದು 120 ಕಿಲೋಮೀಟ್ರ್, 120 ಕಿಲೋಮೀಟ್ರ್ ಆಗ್ಬೋದು. ವಾವ್, ಬ್ಯೂಟಿಫುಲ್ ನವಿಲಿದೆ ನೋಡಿ ಇಲ್ಲಿ. ಹಾಂ, 3 ಬೋರ್ವೆಲ್ ಇದೆ. ಡ್ರಿಪ್ ಇರಿಗೇಷನ್ ಇದೆ ಕಂಪ್ಲೀಟ್ಲಿ. ಆಗಲೇ ಹೇಳಿದಂತೆ ಪ್ಯೂರ್ ರೆಡ್ ಸಾಯಿಲು. ನೆಕ್ಸ್ಟ್ ಹೋಗ್ತಾ ತೋರಿಸ್ತೀನಿ. ಪ್ಯೂರ್ ರೆಡ್ ಸಾಯಿಲು. ಓಡೋಯ್ತು. ಎಸ್, ಸುಮಾರು 10-15 ವರ್ಷದ್ದು ನುಗ್ಗೆ ಮರ ಇದೆ. ನೋಡಿ ಮಣ್ಣು ಹೆಂಗಿದೆ ನೋಡಿ, ಪ್ಯೂರ್ ರೆಡ್ ಸಾಯಿಲು. ಹೇಗಿದೆ ಮಣ್ಣು. ಒಟ್ಟು 5 ಎಕರೆ ಜೋಳ ಹಾಕಿದ್ದಾರೆ, ಒಂದು ಕಡೆ ಅರಿಶಿನ ಹಾಕಿದ್ದಾರೆ. ತೊಗರಿ ಗಿಡ ಅಲ್ಲ, ತೊಗರಿ ಮರ ಆಗ್ಬಿಟ್ಟಿದೆ ನೋಡಿ. ಎಷ್ಟು ದಪ್ಪ ಇದೆ ನೋಡಿ ತೊಗರಿ ಮರ. ಓ, ತೊಗರಿ ಮರ. ಗೊನೆ ಹಾಕಿರ್ತಕ್ಕಂಥ ಬಾಳೆ ಮರ, ನಿಂಬೆ ಮರ. ಇದು ಬೋರ್ವೆಲ್ ಇದೆ, ಕರೆಂಟ್ ಇದೆ, ನಿಮಗೆ ಓನ್ TC ಇದೆ. ಒಳ್ಳೆ ನೀರಾವರಿ ಇರ್ತಕ್ಕಂಥ ಜಮೀನು. ಅಕ್ಕಪಕ್ಕ ಎಲ್ಲ ತೋಟ. ಬ್ಯೂಟಿಫುಲ್ ಹಿಲ್ ವ್ಯೂ. ಒಂದು 10-15 ಚೇಪೆ ಮರ, ಒಂದು 10-15 ದಾಳಿಂಬೆ ಮರ, ಮಾವು, ನೆಲ್ಲಿ, ಆಮ್ಲ, ಎಲ್ಲ ಥರ ಗಿಡಗಳು ಇಲ್ಲಿದೆ.
ಬಂದೆ, ಬರ್ತಾಯಿದ್ದೀನಿ, ಹೊರಗಡೆ ಬರ್ತಾಯಿದ್ದೀನಿ. ಬಂದೆ. ಸೊ ಹೀಗಿದೆ. ದಾಳಿಂಬೆ ಮರ ಚೆನ್ನಾಗಿದೆ, ಒಳ್ಳೆ 3-4 ವರ್ಷದ ಮರ ಇರ್ಬೋದು. ಅದೆಲ್ಲ ಚೆನ್ನಾಗಿ ಬೆಳೆದಿದೆ. ನೀರಿಗೇನು ಕಮ್ಮಿ ಇಲ್ಲ. 3 ಬೋರ್ವೆಲ್ ಇದೆ. ರೆಡ್ ಸಾಯಿಲು ನೋಡ್ಕೊಳ್ಳಿ, ರೆಡ್ ಸಾಯಿಲು. ತಾರ್ ರೋಡ್ ಅಟ್ಯಾಚ್ಡ್ ಪ್ರಾಪರ್ಟಿ ಇದು. ಬಿಟ್ಟರೆ ನೆಕ್ಸ್ಟು ತಾರ್ ರೋಡು. ಇಲ್ಲಿಂದ ಕೊಳ್ಳೇಗಾಲ ಒಂದು 5 ಕಿಲೋಮೀಟ್ರ್ ಇಟ್ಕೊಳ್ಳಿ. ಬೆಂಗಳೂರಿಂದ ಒಂದು 120 ಕಿಲೋಮೀಟ್ರು. ಮೈಸೂರಿಂದ ಈ ಪ್ರಾಪರ್ಟಿಗೆ ಒಂದು 45 ಕಿಲೋಮೀಟ್ರ್ ಆಗ್ಬೋದು. 65 ಕಿಲೋಮೀಟ್ರ್ ಆಗ್ಬೋದು. ಓಕೆ, ಥ್ಯಾಂಕ್ ಯು.